ಈ ಕತೆ ನಾನು ಮತ್ತೆ ನನ್ನ ಅತ್ತೆಯ ನಡುವೆ ನಡೆದ ಕತೆ. ನಿಮಗೆಲ್ಲರಿಗೂ ನನ್ನ ಹೊಸ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ನನ್ನ ಅತ್ತೆಯ ಜೊತೆ ನಡೆದಂತಹ ಸುಂದರವಾದ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದಿನ ಅತ್ತೆಯ ಊರಿಗೆ ನಾನು, ಅಮ್ಮ, ಅಪ್ಪ ಹೋದೆವು. ನನಗೆ ಶಾಲೆ ರಜೆ ಇದ್ದ ಕಾರಣ ನನ್ನನ್ನು ಇನ್ನೂ 2-3 ದಿನ ಅಲ್ಲೇ ಉಳಿಯಲು ಅಮ್ಮ ಹೇಳಿದರು. ಅವರಿಬ್ಬರು ಹೊರಟು ಊರಿಗೆ ಬಂದರು. ಮಾವ ಮತ್ತು ಅತ್ತೆಗೆ ಮಕ್ಕಳು ಇನ್ನೂ ಇರಲಿಲ್ಲ. ಅತ್ತೆ ಸ್ಕ್ಯಾನಿಂಗ್ ಮಾಡಿಸಬೇಕಾದರೆ ಡಾಕ್ಟರ್ ಅತ್ತೆಗೆ, ನಿನ್ನ ಗಂಡನಿಗೆ ಮಕ್ಕಳಾಗುವ ಶಕ್ತಿ ಇಲ್ಲ, ಅವನಿಗೆ ವೀರ್ಯದ ಕೊರತೆ ಇದೆ, ನೀನು ತಾಯಿತನ ಬೇಕಂದರೆ ಬೇರೆ ಗಂಡಸಿನ ಜೊತೆ ಮಲಗಬೇಕು, ಅವನ ಜೊತೆ ಮಿಲನವಾಗಬೇಕು ಎಂದು ಹೇಳಿ ಕಳಿಸುತ್ತಿದ್ದರು. ಇದರಿಂದ ಚಿಂತೆಯಲ್ಲಿದ್ದ ಅತ್ತೆ, ಹೀಗೆ ಇರಬೇಕಾದರೆ ಒಂದು ದಿನ ಮಾವ ಕೆಲಸದ ಮೇಲೆ ಬೇರೆ ಊರಿಗೆ ಹೋದರು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಅತ್ತೆ ನನ್ನನ್ನು ಕಣ್ಣಲ್ಲೇ ಸ್ಕ್ಯಾನ್ ಮಾಡುತ್ತಾ ಇದ್ದರು. ಇಬ್ಬರು ಊಟ ಮಾಡಿ ಮಲಗಲು ರೂಮಿಗೆ ಹೋದವು. ಅತ್ತೆ, ಬಾರೋ, ಒಬ್ಬನೇ ಏನು ಮಲಗ್ತೀಯ ಅಲ್ಲಿ, ನನ್ನ ಜೊತೆಯಲ್ಲೇ ಮಲಗಿಕೋ ಇವತ್ತು, ಮಾವ ಬೇರೆ ಇಲ್ಲ, ಭಯ ಆಗುತ್ತೆ ಅಂತ ಅಂದಳು. ಸರಿ ಆಯ್ತು ಅತ್ತೆ ಅಂತ ಹೋಗಿ ನಾನು ಅತ್ತೆಯ ಜೊತೆಗೆ ಮಲಗಿಕೊಂಡೆ. ನನಗೆ ಚೆನ್ನಾಗಿ ನಿದ್ರೆ ಬಂತು. ಸುಮಾರು ಹೊತ್ತು ಆದ ಮೇಲೆ ನನಗೆ ನನ್ನ ಮೈ ತೇವ ಆಗತೊಡಗಿತು. ನನಗೆ ಎಚ್ಚರಿಕೆಯಾಗಿ ಕಣ್ಬಿಟ್ಟು ನೋಡಿದರೆ ನನಗೆ ಆಶ್ಚರ್ಯವೇ ಕಾದಿತು. ನನ್ನ ಅತ್ತೆ ನನ್ನ ತುಣ್ಣೆಯನ್ನು ಲಾಲಿಪಾಪ್ ಚೂಪುವ ಹಾಗೆ ಚೂಪುತ್ತಿದ್ದರು. ನಾನು ಗಾಬರಿಗೊಂಡು, ಅತ್ತೆ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅತ್ತೆ ಒಂದೇ ಸಮನೆ ಕಣ್ಣೀರಿಡಲು ಶುರು ಮಾಡಿದಳು. ನನಗೂ ತಾಯಿ ಆಗಬೇಕೆಂಬ ಬಯಕೆ. ಆದರೆ ನಿಮ್ಮ ಮಾವನಲ್ಲಿ ಆ ಶಕ್ತಿ ಇಲ್ಲ. ನನಗೆ ನೀನೇ ಏನಾದರೂ ಮಾಡಿ ಒಂದು ದಿನ ನಿನ್ನ ವೀರ್ಯವನ್ನು ನನಗೆ ದಾನ ಮಾಡು ಎಂದು ಬೇಡಿ ಹೇಳತೊಡಗಿದಳು. ನನಗೂ ಒಂಥರ ಸುಖ. ಸರಿ ಆಯಿತು ಅತ್ತೆ, ನೀವು ಏನು ಬೇಕಾದರೂ ಮಾಡಿ, ಆದರೆ ಈಗ ಅಳುವನ್ನು ನಿಲ್ಲಿಸಿ ಎಂದು ಹೇಳಿದೆ. ಆಗ ಅತ್ತೆ ಅವಳ ಬಟ್ಟೆಯನ್ನು ಬಿಚ್ಚಲು ಶುರು ಮಾಡಿದಳು. ಆಮೇಲೆ ನನಗೆ, ನೀನು ಹಾಗೆ ಇರು, ನಿನ್ನ ಬಟ್ಟೆಯನ್ನು ಕಳಚಿ ಹಾಕುತ್ತೇನೆ ಎಂದು ಒಂದೊಂದಾಗಿ ಬಿಚ್ಚಿ ಬಿಸಾಡಿದಳು. ರಮೇಶ್, ನನ್ನ ಮೇಲೆ ಬಾರೋ, ನೋಡುವ ಸುಂದರವಾದ ಅತ್ತೆಯ ದೇಹವನ್ನು ನೋಡು, ಈ ದೇಹಕ್ಕೆ ಒಂದು ವೀರ್ಯ ಸಿಗುತ್ತಾ ಇಲ್ಲ ಕಣೋ, ನೀನೇ ಕಣೋ ನನ್ನ ರಾಜ, ಇವತ್ತು ನೀನೇ ನನ್ನ ಮಗನಿಗೆ ಅಪ್ಪ, ನನ್ನ
ಯೋನಿಯನ್ನು ನಿನಗೆ ಇವತ್ತು ದಾನ ಮಾಡುತ್ತಿದ್ದೇನೆ. ಅದನ್ನು ಹರಿದು ಅದರ ಒಳಗೆ ನಿನ್ನ ರಸವನ್ನು ತುಂಬಿಸು. ಬಾರೋ ನನ್ನ ರಾಜ. ಏ ರಮೇಶ, ನಿನ್ನದು ಇಕ್ಕೋ ಒಳಗೆ. ಅಮ್ಮ 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 ಅಮ್ಮ. ಆಹಾ ಆಹಾ. ರಮೇಶ, ನಿಧಾನ ರಮೇಶ ಎಂದು ಕೂಗತೊಡಗಿದಳು. ಸುಮಾರು ಹೊತ್ತು ಆರಿದ ಮೇಲೆ ನನ್ನ ವೀರ್ಯ ಒಂದೇ ಸಮನೆ ಚುಮ್ಮಿತು. ಹೀಗೆ ಒಂದೇ ರಾತ್ರಿಯಲ್ಲಿ ಅತ್ತೆಗೆ 2-3 ಬಾರಿ ಮಾಡಿದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆಗೆ ಚಾನಲನ್ನು ಲೈಕ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.